ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. 18 ಬಿಜೆಪಿ ಶಾಸಕರಿಗೆ ಗುಡ್ ನ್ಯೂಸ್ ಕಾದಿದ್ಯಾ ಅನ್ನೋ ಪ್ರಶ್ನೆ. ಅಮಾನತು ಆದೇಶ ಹಿಂಪಡೆಯುವಂತ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇವತ್ತು ಸಿಎಂ ನೇತೃತ್ವದಲ್ಲಿ ಒಂದು ಮಹತ್ವದ ಮೀಟಿಂಗ್ ಇದೆ. ಸ್ಪೀಕರ್ ಕಚೇರಿಯಲ್ಲಿ ಈ ಮೀಟಿಂಗ್ ನಡೆಯುತ್ತೆ. ಕಳೆದ ಸಂಪುಟ ಸಭೆಯಲ್ಲಿ ಅನರ್ಹತೆಯ ವಿಚಾರ ಚರ್ಚೆ ಮಾಡಿದ್ರು. ಮಳೆಗಾಲದ ಅಧಿವೇಶನಕ್ಕೆ ಸಜ್ಜಾಗ್ತಾ ಇದೆ ಸರ್ಕಾರ. ಇವತ್ತು 18 ಬಿಜೆಪಿ ಶಾಸಕರ ಸದನ ಹಾಜರಿ ಭವಿಷ್ಯವನ್ನ ನಿರ್ಧಾರ ಮಾಡಲಾಗುತ್ತೆ. ಕಳೆದ ಬಾರಿ ಶಿಸ್ತು ಇರಲಿಲ್ಲ, ಶಿಸ್ತು ಪ್ರದರ್ಶನ ಮಾಡಿದ್ರು ಅನ್ನುವಂಥ ಕಾರಣಕ್ಕಾಗಿ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿತ್ತು. ಸೊ ಈ ಪೈಕಿ ರಿಕ್ವೆಸ್ಟ್ ಅನ್ನು ಕೂಡ ಮಾಡಿಕೊಳ್ಳಲಾಗಿತ್ತು 18 ಬಿಜೆಪಿಯ ಶಾಸಕರುಗಳು. ಅದಾದ್ಮೇಲೆ ರಾಜ್ಯಪಾಲರ ಗಮನಕ್ಕೆ ತರ್ತಾರೆ. ಅದಾದ್ಮೇಲೆ ನಾವು ಕಾನೂನಾತ್ಮಕ ಹೋರಾಟವನ್ನ ಮಾಡ್ತೀವಿ, ಕೋರ್ಟ್ ಮೆಟ್ಟಿಲೇರ್ತೀವಿ ಅನ್ನೋದನ್ನ ಕೂಡ ಹೇಳ್ತಾರೆ. ಇದೆಲ್ಲದರ ಬೆನ್ನಲ್ಲೇ ನೆನ್ನೆನೂ ಮಾತುಕತೆ ಆಗಿದೆ. ಇವತ್ತು ಒಂದು ಮಹತ್ವದ ಮೀಟಿಂಗ್ ಇದೆ. ಈ 18 ಶಾಸಕರಿದ್ರಲ್ಲ, ಬಿಜೆಪಿಯ 18 ಶಾಸಕರನ್ನ ಏನು ಅಮಾನತು ಮಾಡ್ಕೊಳ್ಳಾಗಿತ್ತು ಅವತ್ತಿನ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಎಲ್ಲರೂ ಹೊತ್ಕೊಂಡು ಬಂದು ಹೊರಗೆ ಹಾಕಿ ಹೋಗಿದ್ರು. 18 ಬಿಜೆಪಿ ಶಾಸಕರಿಗೆ ಅಮಾನತು ಶಿಕ್ಷೆ ವಿಧಿಸಲಾಗಿತ್ತು. ಇದನ್ನು ವಾಪಸ್ ಪಡ್ಕೊಳ್ಳಬಹುದಾದ ಸಾಧ್ಯತೆ ಇದೆ. ಯಾಕಂದರೆ ಈಗ ಪ್ರಮುಖವಾಗಿ ಅಧಿವೇಶನ ಪ್ರಾರಂಭ ಆಗತ್ತೆ. ಈ ಅಧಿವೇಶನಕ್ಕೆ ಈಗ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ಇವರ ಹಾಜರಾತಿ ಬೇಕಾ ಬೇಡವಾ ಅನ್ನೋದನ್ನು ನಿರ್ಧರಿಸಲಾಗತ್ತೆ. ಮಳೆಗಾಲದ ಅಧಿವೇಶನಕ್ಕೆ ಸರ್ಕಾರ ಸಜ್ಜಾಗ್ತಿರುವಂಥ ಹಿನ್ನೆಲೆಯಲ್ಲಿಗೆ ಈ 18 ಬಿಜೆಪಿ ಶಾಸಕರ ಸದನ ಹಾಜರಿ ಭವಿಷ್ಯವನ್ನು ಇವತ್ತು ನಿರ್ಧಾರ ಮಾಡುವಂಥ ಸಾಧ್ಯತೆ ಇದೆ. ಬಹುತೇಕವಾಗಿ ಈ ಅಮಾನತು ಏನು ಮಾಡಿದ್ರು ಅದನ್ನು ವಾಪಸ್ ಪಡ್ಕೊಳ್ಳಬಹುದಾದ ಸಾಧ್ಯತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಾಕಷ್ಟು ರೀತಿಯಾದಂಥ ಬೇಸರವನ್ನು ಬಿಜೆಪಿ ನಾಯಕರುಗಳು ಹೊರಹಾಕಿದ್ರು. ಯಾಕೆ ಅಮಾನತು ಮಾಡಬೇಕಾಗಿತ್ತು ಅಂತ. ಬಟ್ ಅವತ್ತು ಸದನಕ್ಕೆ ಗೌರವ ಕೊಡಲಿಲ್ಲ, ಸ್ಪೀಕರಿಗೆ ಗೌರವ ಕೊಡಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ, ಶಿಸ್ತು ಅನ್ನೋದಿರಲಿಲ್ಲ, ಶಿಸ್ತು ಪ್ರದರ್ಶನ ಮಾಡಿದ್ರು ಅನ್ನುವಂಥ ಕಾರಣಕ್ಕಾಗಿ ಬಲವಂತವಾಗಿ ಇವ್ರುಗಳನ್ನು ಎತ್ಕೊಂಡು ಬಂದು ಹೊರಗೆ ಹಾಕಿದ್ರು. ಅದಾದಮೇಲೆ ಅಮಾನತು ಅನ್ನುವಂಥ ಆದೇಶವನ್ನು ಸ್ಪೀಕರ್ ಮಾಡಿದ್ರು. ಅವತ್ತು ದೊಡ್ಡ ರಂಪಾನೆ ಆಗಿ ಹೋಗಿತ್ತು. ಸಾಕಷ್ಟು ದಾಖಲೆಗಳನ್ನು ಹರಿದು ಸ್ಪೀಕರ್ ಮುಖದ ಮೇಲೆ ಹಾಕಿ ಕೂಗಾಟ, ತಳ್ಳಾಟ, ನೂಕಾಟ, ಗದ್ದಲ, ಕೋಲಾಹಲ ಎಲ್ಲವೂ ಸೃಷ್ಟಿಯಾಗಿತ್ತು. ಈ ಕಾರಣಕ್ಕಾಗಿ ಅವತ್ತು ಸ್ಪೀಕರ್ ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಅದಾದಮೇಲೆ ಎಲ್ಲ ಒಗ್ಗಟ್ಟಾಗಿ ಒಟ್ಟಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಅಮಾನತು ಆದೇಶ ಏನಿದೆ ಇದನ್ನು ವಾಪಸ್ ಪಡ್ಕೊಳ್ಳಿ ಅಂತ. ಸ್ಪೀಕರ್ ಅದಕ್ಕೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದ್ರು. ಆಯಿತು ನೋಡೋಣ, ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ. ಅಷ್ಟರೊಳಗೆ ರಾಜ್ಯಪಾಲರ ಗಮನಕ್ಕೆ ತರೋದಕ್ಕೆ ಅಂತ ಹೋಗಿದ್ರು. ಅಲ್ಲೊಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಾಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. 18 ಬಿಜೆಪಿ ಶಾಸಕರಿಗೆ ಹಾಕಿದ್ರೆ ಗುಡ್ ನ್ಯೂಸ್ ಸಿಗಬಹುದಾ? ಬಿಜೆಪಿ ಶಾಸಕರ ಅಮಾನತಿನ ವಿಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಇವತ್ತು ನಡೆಯುವ ಸಭೆ ಪ್ರಮುಖವಾಗಲಿದೆ. ತಾವು ಹೇಳಿದಾಗೆ ಬಹುತೇಕ ಇಲ್ಲಿ ಅವರಿಗೆ ಗುಡ್ ನ್ಯೂಸ್ ಸಿಗಬಹುದು ಅನ್ನುವಂತ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಅನ್ನೋದು ಇವತ್ತಿನ ಸಭೆಯಲ್ಲಿ ನಿರ್ಧಾರವಾಗಲಿದೆ. ಸಂಜೆ 5 ಗಂಟೆಗೆ ಈ ಸಭೆ ನಡೀಬೇಕು ಅಂತ ನಿಗದಿ ಮಾಡಲಾಗಿದೆ. ಸ್ಪೀಕರ್ ಖಾದರ್ ಹಾಗೆ ಮುಖ್ಯಮಂತ್ರಿಗಳು, ವಿಪಕ್ಷ ನಾಯಕರು, ಸದನದ ಪ್ರಮುಖರು, ಅಂದ್ರೆ ಅಧಿವೇಶನ ನಡೆಯುವಾಗ ಸದನದಲ್ಲಿ ಜವಾಬ್ದಾರಿಯನ್ನು ಹೊರುವಂತಹ ಪ್ರಮುಖ ನಾಯಕರು ಇದರಲ್ಲಿ ಉಪಸ್ಥಿತರಾಗಲಿದ್ದಾರೆ. ಕಳೆದ ವಾರದ ಸಂಪುಟ ಸಭೆಗೆ ಸ್ಪೀಕರ್ ಅವರು ಅಮಾನತು ಶಾಸಕರ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವ ತೀರ್ಮಾನವನ್ನು ಮಾಡುವುದಕ್ಕೆ, ಅಗತ್ಯವಾದಂತಹ ಚರ್ಚೆಯನ್ನು ಮಾಡೋದಕ್ಕೆ ಮಾಹಿತಿಯನ್ನ ಕೇಳಿದ್ರು. ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆಯನ್ನು ನಡೆಸಿರುವಂತಹ ಮುಖ್ಯಮಂತ್ರಿಗಳು ಮತ್ತು ಅವರ ಸಂಪುಟ ಸಚಿವರುಗಳು ಇವತ್ತು ಸಭೆಯನ್ನು ನಿಗದಿ ಮಾಡೋದಕ್ಕೆ ಹೇಳಿದ್ರು. ಈ ಸಭೆಯಲ್ಲಿ ಎಲ್ಲರೂ ಕೂತು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಚರ್ಚೆಯನ್ನು ನಡೆಸಿ ಸದನದ ನಿಯಮಾವಳಿಗಳು, ಶಿಸ್ತು ಕ್ರಮಗಳು ಮತ್ತು ಮುಂದಿನ ದಿನಗಳಲ್ಲಿ ಆಗಬಹುದಂತಹ ಬೆಳವಣಿಗೆಗಳ ಬಗ್ಗೆ ಪರಿಶೀಲನೆ ನಡೆಸಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ವಿಶೇಷ ಸಭೆಯಲ್ಲಿ ಈ ಬಗ್ಗೆ ಇವತ್ತು ಮಾತುಕತೆಗಳು ಕೂಡ ನಡೆಯುವಂತದ್ದಿದೆ. ಇದು ಒಂದು ವೇಳೆ ಸಾಕಾರವಾದಲ್ಲಿ 60 ದಿನಗಳ ಅಮಾನತು ಶಿಕ್ಷೆಯನ್ನು ಅನುಭವಿಸುತ್ತಿರುವಂತಹ ಬಿಜೆಪಿ ಶಾಸಕರು ಮುಂದಿನ ಮಳೆಗಾಲದ ಅಧಿವೇಶನದಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ನೀತಿ ಫೈನ್, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್.